ವಾಗಿ ವಿದ್ಯಾರ್ಥಿಗಳು ಕ್ಲಾಸು ಟ್ಯೂಷನ್ ಓದು ಅಂತ ಬ್ಯುಸಿ ಆಗಿರ್ತಾರೆ. ಆದ್ರೆ ಇವತ್ತು ಬಾಲ್ಕ್ ಸಂಸ್ಥೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಚೆಸ್ಸು, ಕೇರಮು, ಮ್ಯೂಸಿಕಲ್ ಚೇರ್ ಅಂತ ಆಟ ಆಡ್ತಾ ಎಂಜಾಯ್ ಮಾಡಿದ್ರು. ಇನ್ನು ರಂಗೋಲಿ ಸ್ಪರ್ಧೆ ಕೂಡ ಆಯೋಜಿಸಲಾಗಿದ್ದು ವಿದ್ಯಾರ್ಥಿನಿಯರು ಬಿಡಿಸಿದ ರಂಗೋಲಿ ಎಲ್ಲರ ಕಣ್ಮನ ಸೆಳೆದ್ವು. ಹೀಗೆ ಕ್ಲಾಸ್ ಜೊತೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಿದ್ರೆ ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ, ಜೊತೆಗೆ ಎಂಜಾಯ್ ಮಾಡ್ತಾ ಪಾಠ ಕೇಳ್ತೀವಿ ಅಂತಾರೆ ವಿದ್ಯಾರ್ಥಿಗಳು. ಅದು ಇದು ಅಂತ ಎಲ್ಲ ಮಾಡೋದ್ರಿಂದ ರಂಗೋಲಿ ಫುಲ್ ಸ್ಟಾಪ್ ಆಗಿಬಿಟ್ಟಿದೆ. ಅದಕ್ಕೆ ನಮಗೆಲ್ಲ ರಂಗೋಲಿ ಕಾಂಪಿಟೇಷನು ಮತ್ತು ಚೆಸ್ಸು, ಕೇರಮು ಈ ಥರ ಕಲ್ಚರ್ ಪ್ರೋಗ್ರಾಮ್ ಎಲ್ಲ ಇಟ್ಬಿಟ್ಟು ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಇದರಿಂದ ನಮಗೂ ಖುಷಿ ಆಗುತ್ತೆ. ಡೈಲಿ ಡ್ಯೂಟಿ ಮನೆ ಹಂಗೆ ಇರೋದ್ರಿಂದ ಎಲ್ಲೋ ಒಂದು ಸಂಡೇ ಹೊರಗಡೆ ಬರೋದು, ಈ ಥರ ಕಲ್ಚರಲ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇದೆಲ್ಲ ನಮಗೂ ಖುಷಿ ಆಗುವಂಥ ವಿಚಾರ. ಇಲ್ಲಿ ರಂಗೋಲಿ ಸ್ಪರ್ಧೆ ಇತ್ತು, ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ನಾನು ಬಿಡಿಸಿ. ಗೇಮ್ ತುಂಬ ಫನ್ ಇದೆ. ಆಮೇಲೆ ನಾವು ಈ ಥರ ಕಂಪ್ಯೂಟರ್ಗೆಲ್ಲ ಸೇರಿದ್ದೀವಲ್ಲ, ಈ ಥರ ಇನ್ಸ್ಟಿಟ್ಯೂಟಲ್ಲೆಲ್ಲ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ದಾರೆ, ನಮಗೂ ಬರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ಕೋರ್ಸಸ್ ಆದಮೇಲೆ ನಮ್ಮ ಕೋರ್ಸ್ ಆದಮೇಲೆ ಬೇರೆ ಕೋರ್ಸ್ ಟ್ಯಾಲಿ ಇದಕ್ಕೆಲ್ಲ ಬೇರೆ ಕಡೆ ಹೋಗಿ ಸೇರ್ಕೋಬೇಕು, ಇದು ಬೇಡ ಅನಿಸುತ್ತೆ. ಇವತ್ತು ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ವೆರೈಟಿ ಬೈಕ್ಗಳ ದೇಶದ ಪ್ರತಿಷ್ಠಿತ ಮೋಟಾರ್ ಕಂಪನಿಗಳು